ಎಲ್ಲರಿಗಿಂತ ವಯಸ್ಸಿನಲ್ಲಿ ದೊಡ್ಡವರಾದಂತ ನನಗೇ ವಿವಾಹ ಮಾಡಬೇಕಿತ್ತು. ಜೊತೆಗೆ ಯಾಕೆ ತಂಗಿಯರಿಗೂ ಸೇರಿಸಿ ಒಂದೇ ವರನಿಗೆ ಕೊಡುವಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡಿ ಮೇಲೆ ಗೊತ್ತಾಯ್ತು. ಈಗ ನನಗೆ ಅರ್ಥ ಆಗುತ್ತೆ ಏನು ಗೊತ್ತುಂಟಾ? ಮದುವೆ ಅಂಬೆಗೆ ಅಲ್ಲವೇ ಅಲ್ಲ, ಮದುವೆ ಅಂಬಾಲಿಕೆ. ಈಗ ನೀವತ್ತು ಇಷ್ಟು ಉದ್ದದ ನಿಂತುಕೊಂಡು ಈ ರೀತಿಯಲ್ಲಿ ಸೀರೆ ಉಟ್ಕೊಂಡು ಹೋದ್ರೆ ಅವರಿಗೆ ಆಶ್ಚರ್ಯ ಆಗದೆ ಇರ್ತದ? ಗಾಬರಿಯೂ ಆಗದೆ ಇರ್ತದ? ಮೂರನೇ ಮಗಳು ಅಂಬಾಲಿಕೆ ಇಷ್ಟು ದೊಡ್ಡವರಾಗಿ ಆಯ್ತು, ಇನ್ನು ಅಂಬೆಗೆ ಮದುವೆ ಮಾಡಿದ್ರೆ ಆಗುತ್ತದ ಅಂತೇಳಿ ಆಲೋಚನೆ ಮಾಡಿದ್ರು. ಮೂವರಿಗೆ ಒಟ್ಟಿಗೆ ಮದುವೆ ಅಂತ ಹೇಳಿದ್ರು. ಹಾಗಾದದ್ದು ಅಂತ ಅನಿಸ್ತದೆ ನನಗೆ. ಎಲ್ಲರೂ ಸಂಭ್ರಮದಲ್ಲಿದ್ದಾರೆ. ಇಡೀ ಕಾಶಿ ಪಟ್ಟಣ ಇಂಥ ಸಂಭ್ರಮವನ್ನು ನೋಡಿ ಯಾವ ಕಾಲ ಆಗಿತ್ತೋ ಏನೋ. ಅದಿಲ್ಲ ಅಂತಾದ್ರೆ ಉರಿಯುವ ಚಿತೆಗಳನ್ನು ಬಿಟ್ಟರೆ, ಇಲ್ಲ ವಿದ್ಯಾರ್ಜನೆಗಾಗಿ ಇಲ್ಲಿಗೆ ಬರುವವರನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾವ ಸಂಭ್ರಮವನ್ನು ನೋಡ್ಲಿಕ್ಕಾಗುತ್ತದೆ? ಹಾಗಿರುವಾಗ ಇವತ್ತಿನ ಈ ಸಂಭ್ರಮಕ್ಕೆ ಕಾರಣ ನಮ್ಮ ಮದುವೆ ಎನ್ನುವುದು ಸತ್ಯ. ಆದರೆ ಈ ಮದುವೆ ಬಗ್ಗೆ ಆಲೋಚನೆ ಮಾಡುವಾಗ ಎಲ್ಲರಿಗಾಗುವಷ್ಟು ಸಂಭ್ರಮ ಸಂತೋಷ ಯಾಕೆ ನನಗಾಗುವುದಿಲ್ಲ ಅಂತ ಆಲೋಚನೆ ಮಾಡುವುದು. ಅದನ್ನು ಹಂಚಿಕೊಳ್ಳುವುದಕ್ಕಾಗಿ ನಿಮ್ಮಲ್ಲಿ ಇಲ್ಲಿಗೆ ಕಲಿತಿದ್ದೇನೆ. ನನ್ನ ಮಾತು ಕೇಳ್ತೀರಾ? ಎಲ್ಲ ಕೇಳಿ
ಕೇಳಿರಿ ಸುರನದಿಯೊಳಿ ನೆರೆದೋ ನೆರಗಿರಿ ರಸದಿಂಜಲ ಕೇಳಿ ಆಡುವ ರಸದಿಂಜಲ ಕೇಳಿ ಆಡುವ ಜಲ ಕೇಳಿ ಜಲ ಕೇಳಿ ಜಲ ಕೇಳಿ ಆಡುವ ಏಳಿ ಹೋಗುವ ಎಲ್ಲರಿಗೂ ಸಂಭ್ರಮವಾಗುತ್ತಾ ಇದೆ. ಹೊತ್ತ ಕೊನೆಗೆ ನಮ್ಮೊಂದಿಗೆ ಬಂದಿರುವಂತಹ ಸಖಿಗಳೆಲ್ಲವೂ ಕೂಡ ನಮಗಿಂತ ಹೆಚ್ಚಿನ ಸಂತೋಷದಲ್ಲಿದೆ.